ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಖಂಡಿತವಾಗ್ಲೂ ಸುಮಾರು ಜನ ಲೈಫಲ್ಲಿ ನಾನು ಇದನ್ನ ಅಬ್ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಏನ್ ಗೊತ್ತಾ, ನಮ್ಮ ತಂದೆ ತಾಯಿ ನಾವು ಇಷ್ಟಪಟ್ಟಿದ್ದ ಸ್ಕೂಲು ಅಥವಾ ಅವ್ರು ಇಷ್ಟಪಟ್ಟಿದ್ದ ಸ್ಕೂಲು ಕಾಲೇಜು ಅಂತ ಹೇಳ್ಬಿಟ್ಟು ನಮ್ಮನ್ನ ಸೇರಿಸ್ತಾರೆ. ಸೊ ಪ್ರಿ ಕೆಜಿಯಿಂದ ಹಿಡಿದು ನಮ್ಮ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮುಗಿಸೋದ್ರೊಳಗಡೆ ಲಕ್ಷ ಲಕ್ಷ ದುಡ್ಡನ್ನ ನಾವು ಸ್ಕೂಲ್ ಮತ್ತೆ ಕಾಲೇಜ್ ಮೇಲೆ ಇನ್ವೆಸ್ಟ್ ಮಾಡಿರ್ತೀವಿ. ಏನಕ್ಕಪ್ಪ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ನಾಲೆಜ್ ನ ತಗೊಳ್ಳೋದಕ್ಕೆ, ಸರ್ಟಿಫಿಕೇಶನ್ ತಗೊಳ್ಳೋದಕ್ಕೆ. ಸೊ ನಾವು ಇನ್ವೆಸ್ಟ್ ಮಾಡಿರ್ತೀವಿ ಅಂಡ್ ಫೈನಲಿ ನಮ್ಮ ಡ್ರೀಮ್ ಜಾಬ್ ನ ರೀಚ್ ಆಗೋದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ. ಸೊ ನಾವು ಡ್ರೀಮ್ ಜಾಬ್ ನ ತಗೊಂಡ ಮೇಲೆ ನಮಗೆ ಸ್ಟಾರ್ಟ್ಅಪ್ ಸ್ಯಾಲರಿ ಬಂದು 30 ರಿಂದ 40 ಸಾವಿರ ರೂಪಾಯಿ ಅಷ್ಟೇ. ಖಂಡಿತವಾಗ್ಲೂ ಅಲ್ವಾ ಫ್ರೆಂಡ್ಸ್, ಅಷ್ಟೇ. ಸೊ ಈ 30 ರಿಂದ 40 ಸಾವಿರ ರೂಪಾಯಿನ ನಾವು ಈಗ ಅರ್ನ್ ಮಾಡೋದಕ್ಕೆ ಅಷ್ಟು ವರ್ಷದಿಂದ ನಾವು ಲಕ್ಷ ಲಕ್ಷ ಇನ್ವೆಸ್ಟ್ ಮಾಡಿದ್ವಾ ಅನ್ನೋದು ಎಲ್ರಿಗೂ ಕೂಡ ಒಂದು ಕ್ವೆಶನ್ ಮಾರ್ಕ್ ಆಗಿ ಕಾಡಕ್ ಶುರುವಾಗುತ್ತೆ. ಬಟ್ ನಾನು ವರ್ಕ್ ಮಾಡ್ತಿರುವಂತಹ ಒಂದು ಕಂಪನಿಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಮಾರ್ಜಿನ್ ಇಲ್ಲ, ಅಂದ್ರೆ ಸ್ಕೇಲ್ ಇಲ್ಲ, ಪೇಮೆಂಟ್ ಸ್ಕೇಲ್ಸ್ ಅಂತ ಏನೂ ಇಲ್ಲ ಫ್ರೆಂಡ್ಸ್. ಈ ಕಂಪನಿ ನಮಗೆ ಸ್ಕಿಲ್ಸ್ ನ ಹೇಳ್ಕೊಡ್ತಾರೆ. ಸೊ ಎಲ್ಲವೂ ಕೂಡ ಇವಾಗಿನ ಜನರೇಷನ್ ಯಾವ್ದು ಬೇಕಾಗಿರುತ್ತೋ ಅಂತ ಡಿಜಿಟಲ್ ಕೋರ್ಸಸ್ ನ ಆ ಕಂಪನಿ ನಮಗೆ ಪ್ರೊವೈಡ್ ಮಾಡುತ್ತೆ. ಆ ಕೋರ್ಸಸ್ಗೆ ನಾವು ಸ್ಕೂಲಲ್ಲಿ ಕಾಲೇಜಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿರ್ತೀವಿ, ಆದ್ರೆ ಇಲ್ಲಿ ಈ ಕೋರ್ಸ್ಗೆ ನಾವು ಇಷ್ಟೇ ಇನ್ವೆಸ್ಟ್ ಮಾಡಬೇಕು. ಇಷ್ಟೇ ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಆ ಕೋರ್ಸಸ್ ನ ಕಲ್ತ್ಕೊಂಡ್ರೆ ತಿಂಗಳಿಗೆ ನಮ್ಮ ಡ್ರೀಮ್ ಜಾಬ್ ಗಿಂತ ಹೆಚ್ಚಿನ ಸ್ಯಾಲರಿನ ನಾವಿಲ್ಲಿ ತಗೋಬಹುದು. ಅಂಡ್ ಇಲ್ಲಿ ಒಂದು ವೀಕ್ಲಿ ಪೇ ಔಟ್ಸ್ ಇರುತ್ತೆ ಫ್ರೆಂಡ್ಸ್, ನಮಗೆ ಮಂತ್ಲಿ ಪೇ ಔಟ್ಸ್ ಇರಲ್ಲ. ಸೊ ವೀಕ್ಲಿನೇ ನೀವು 30 to 40K ಇಲ್ಲಿ ಅರ್ನ್ ಮಾಡಬಹುದು ಅಂತ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಮೇಲೆ ಬರ್ತಿರೋ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಅಂಡ್ ಇನ್ನ ಹೆಚ್ಚಿನ ಮಾಹಿತಿಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿ ಅಂಡ್ ಹೈಲೈಟ್ಸ್ ನ ಚೆಕ್ ಮಾಡಿ. ಕಂಪ್ಲೀಟ್ ಡೀಟೇಲ್ಸ್ ನ ನಿಮ್ಗೆ ಸಿಗತ್ತೆ. ಥ್ಯಾಂಕ್ ಯು.